ಗುರುವಾರ ಸಂಜೆ ಸಾಮಾನ್ಯವಾಗಿ ನಾನು ಗುರುವಾರ ರಾಯರ ವಾರ ಮಾಡೇ ಮಾಡ್ತೀನಿ. ಅದು ವಾರ ಅಂದರೆ ನಾನು ಬೆಳಗ್ಗೆನೇ ಯಾವಾಗಲೂ ಮುಗಿಸ್ಕೊಂಡು ಬಿಡ್ತೀನಿ. ನೆನ್ನೆ ನೈಟು ನಮ್ಮ ಊರಲ್ಲಿ ಯಾರೋ ತೀರೋಗಿದ್ರು. ಇನ್ನು ನಾಳೆಗೇನೆ ಅವರು ದಫಾನ್ ಮಾಡೋದು. ಅದು 12 ಗಂಟೆ 1 ಗಂಟೆ ಆದರೆ ಇನ್ನು ಅಷ್ಟೊತ್ತಲ್ಲಿ ದೀಪ ಹಚ್ಬೇಕಲ್ಲ ಅಂತ ಹೇಳಿಬಿಟ್ಟು ಒಟ್ಟಿಗೆ ಸಂಜೆ ಹಂಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಸಂಜೆ ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ವೀಕೆ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದೆ, ಹಾಗಾಗಿ ದೇವ್ರ ಪಾತ್ರೆ ಏನೂ ತೊಳೆಯೋಕ್ಕೆ ಹೋಗ್ತಿಲ್ಲ. ಮಾಮೂಲಿ ಹೂವೆಲ್ಲ ಇಟ್ಕೊಂಡು ಪೂಜೆನ ಮಾಡ್ಕೊತಾ ಇದ್ದೀನಿ. ನನಗೆ ಒಂದೊಂದು ಸಲ ಈ ರೀತಿ ಸಂಜೆ ಪೂಜೆ ಮಾಡೋದೇ ಒಂಥರ ಚೆಂದ ಅನಿಸುತ್ತೆ. ಯಾಕೆಂದರೆ ಇನ್ನು ಬೆಳಗ್ಗೆ ನಾಳೆ ಮಧ್ಯಾಹ್ನ ತನಕನೂ ಮನೆ ನೀಟಾಗಿರುತ್ತೆ, ಕ್ಲೀನ್ ಮಾಡೋ ರೀತಿ ಇರಲ್ಲ. ಬೆಳಗಿನ ವಾರಗಳಾಗ್ಬಿಟ್ರೆ ಬೆಳಗ್ಗೆ ಮನೆ ಕ್ಲೀನ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಯಥಾ ಪ್ರಕಾರ ಆಗೋಗ್ಬಿಡುತ್ತೆ. ಹಾಗಾಗಿ ಇನ್ನು ದೀಪ ಎಲ್ಲ ಹಚ್ಚಾದ್ಮೇಲೆ ಚರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ನನ್ನ ಪೌಡರ್ನ ಹಾಕ್ಕೊಂಡು ಹಾಲು ಕುಡಿತಾ ಇದ್ದೀನಿ. ನಾನು ಬೆಳಗ್ಗೆ ಹಾಲು ಪೌಡರ್ ಕುಡಿತಾ ಇದ್ದೆ, ಸಂಜೆ ಹೊತ್ತು ಟೀ ಇಟ್ಕೊತಾ ಇದ್ದೆ. ಬಟ್ ಇವತ್ತು ಬೆಳಗ್ಗೆನೇ ಯಾಕೋ ಸ್ವಲ್ಪ ತಲೆನೋತಿತ್ತು ಅಂತ ಬೆಳಗ್ಗೆನೇ ಟೀ ಇಟ್ಕೊಂಡು ಕುಡ್ತಿದ್ದೆ. ಹಾಗಾಗಿ ಸಂಜೆ ಹಾಲು ಕುಡಿತಾ ಇದ್ದೀನಿ. ಇನ್ನು ಚರಿ ಶುರು ಮಾಡಿಕೊಂಡ್ರು ಒಂದೊಂದು ದಿನ ನೀಟಾಗಿ ಹಾಲು ಕುಡಿತಾರೆ, ಒಂದೊಂದು ದಿನ ಬೇಡ ಅಂತ ಹಿಂಗೆ ಅರ್ಧನೇ ಬಿಟ್ಬಿಡ್ತಾರೆ. ಇನ್ನು ನಂದು ಕಾಲು ಉಂಗುರ ಮತ್ತು ಕಿವಿ ಓಲೆ, ಸೈಡ್ ಓಲೆ, ಸುನಿ ಒಂದು ಸಿಂಗಲ್ ಸ್ಟಾರ್ದು ಓಲೆ ಹಾಕ್ಕೊಂಡಿದ್ದಾರೆ ಅದು, ಮತ್ತು ನಂದು ಮೂಗ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಗಲೀಜಾಗಿರೋ ಥರ ಅನ್ನಿಸ್ತಾ ಇತ್ತು. ಅದನ್ನೆಲ್ಲ ನೆನೆಸಿದ್ದೆ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಆಲ್.